ಎಂಡ್ಲೆಸ್ ಎಂಟರ್ಟೈನ್ಮೆಂಟ್ಗೆ ಸ್ವಾಗತ. ಎ ಸ್ಟೋರಿ ಎ ವೀಕ್ ಬೈ TNR. ಕಂತಿನಲ್ಲಿ ಕಥೆಗಳು. ಇಂದಿನ ಕಥೆ ಅಮೃತ ಮಥನ. ಸೃಜನಳ ಹುಡುಕಾಟಕ್ಕೆ ಪ್ರತಿಷ್ಠಾನದ ಅಧ್ಯಕ್ಷರಿಂದ ಅಡ್ಡಿಯಾಗಿದೆ. ಬ್ಯಾಂಕಿನಲ್ಲಿ ಮಾಹಿತಿ ಇದ್ದರೂ ಆ ಮಾಹಿತಿ ಅವಳಿಗೆ ಸಿಗದೆ ಇನ್ಯಾರೋ ಅದನ್ನು ಪಡೆದದ್ದು ಅವಳಿಗೆ ಆಶ್ಚರ್ಯದ ಜೊತೆ ಭಯ ಹುಟ್ಟಿಸಿದೆ. ಸೃಜನಳಿಗೆ ಗಣೇಶ ಎನ್ನುವವರು ಸಿಕ್ಕಿದ್ದಾರೆ. ಯಾರು ಈ ಗಣೇಶ? ಅಮ್ಮ ಇಂದು ಸಿಕ್ಕುತ್ತಾಳೆಯೇ? ನಾಳೆ ಸಿಕ್ಕುತ್ತಾಳೆಯೇ? ಮುಂದೆ ಅಮ್ಮನ ಹುಡುಕಾಟದಲ್ಲಿ ಮಗಳು. 2008ರಲ್ಲಿ ತರಂಗ ವಾರಪತ್ರಿಕೆಯಲ್ಲಿ ಧಾರಾವಾಹಿಯಾಗಿ ಪ್ರಕಟವಾಗಿದ್ದ ಕತೆ. ಆ ಚಿತ್ರದಲ್ಲಿರುವವಳು ನನ್ನ ಅಕ್ಕನ ಮಗಳು. ಅವಳದೊಂದು ದುರಂತ ಸಂಸಾರ. ಗಣೇಶರು ವಿಷಾದದ ಧ್ವನಿಯಲ್ಲಿ ಹೇಳಿದ್ದರು. ಓ ಮೈ ಗಾಡ್ ಸಾರ್, ಅಲ್ಲ ಅಂಕಲ್, ಅಲ್ಲ ತಾತ, ಮೈ ಗಾಡ್, ನಾನು ನಿಮ್ಮನ್ನು ಏನೆಂದು ಕರೆಯಬೇಕೋ ತಿಳಿಯುತ್ತಿಲ್ಲ. ನನಗೆ ಕುಳಿತಿರಲು ಕೂಡ ಆಗುತ್ತಿಲ್ಲ. ಎದ್ದು ಕುಣಿಯಬೇಕೆನಿಸುತ್ತಿದೆ. ಅಷ್ಟು ಹೇಳುವಲ್ಲಿಗೆ ಅವಳ ಕಣ್ಣುಗಳಲ್ಲಿ ನೀರು ಸುರಿಯುತ್ತದೆ. ಏನೇನೋ ಅರ್ಥವಾಗದ ಗಣೇಶರು ಸ್ತಂಭೀಭೂತರಾಗಿ ಅವಳನ್ನೇ ನೋಡುತ್ತಾರೆ. ಇವಳಿಗೇನಾಯಿತು? ಹೀಗೇಕೆ ಆಡುತ್ತಿದ್ದಾಳೆ? ಎಂಥ ಉದ್ವೇಗಕ್ಕೊಳಗಾಗಿದ್ದಾಳೆ? ಏನಮ್ಮ, ಏನಾಯಿತು ನಿಮಗೆ? ಹೀಗೇಕೆ ಆಡುವಿರಿ? ನಾನು ಹೇಳಿದ್ದರಲ್ಲಿ ಅಂಥದ್ದು ಏನಿತ್ತು? ತನ್ನ ಭಾವನೆಯನ್ನು ಸ್ವಲ್ಪ ಮಟ್ಟಿಗೆ ಹತೋಟಿಗೆ ತರುತ್ತಾ ಕಣ್ಣೊರೆಸಿಕೊಳ್ಳುತ್ತಾ, ನಾನು ಈ ಭಾವಚಿತ್ರದಲ್ಲಿರುವವರ ಮಗಳು. ಅಮ್ಮನನ್ನು ಹುಡುಕುತ್ತಾ ಊರೂರು ಬೀದಿ ಬೀದಿ ಅಲೆಯುತ್ತಿದ್ದೇನೆ. ಆ ಸಲುವಾಗಿಯೇ ನಾನು ನಿಮ್ಮಲ್ಲಿಗೆ ಬಂದದ್ದು. ಆಕೆಯನ್ನು ಹುಡುಕಲು ಇನ್ನೂ ಎಷ್ಟು ಕಸರತ್ತು ಮಾಡಬೇಕೋ ಎಂದಿದ್ದೆ. ನೀವು ಸಿಕ್ಕೇ ಬಿಟ್ಟಿರಿ. ಆಕೆ ಅಂದರೆ ನನ್ನ ತಂದೆಯ ಪತ್ನಿ ಎಲ್ಲಿದ್ದಾರೆ ಅಂಕಲ್? ಪ್ಲೀಸ್ ಹೇಳಿ ಅಂಕಲ್. ಈಗ ಆಶ್ಚರ್ಯಪಡುವುದು ಗಣೇಶರ ಸರದಿ. ಒಂದೊಂದಾಗಿ ಹಳೆಯ ನೆನಪಿನ ಸುರುಳಿ ಬಿಚ್ಚುತ್ತದೆ. ವರ್ಷಗಳ ಹಿಂದೆ ತಾನು ಶಂಕರ ಅಮೃತ ದಂಪತಿಗಳ ಮನೆಗೆ ಹೋಗಿದ್ದು ನೆನಪು. ಅಂದು ಅವರ ಮನೆಯಲ್ಲೇ ಉಳಿಯಬೇಕಾದ ಅಗತ್ಯವಿತ್ತು. ಆದರೆ ದಂಪತಿಗಳು ಯಾವುದೋ ಕಾರ್ಯಕ್ರಮಕ್ಕೆ ಹೋಗಬೇಕಾದ ಅನಿವಾರ್ಯತೆ. ಹೇಗೂ ಮನೆಯಲ್ಲಿ ಒಬ್ಬನೇ ಕುಳಿತು ಮಾಡುವುದಾದರೂ ಏನು ಎಂದು ತನ್ನನ್ನು ಕರೆದೊಯ್ದಿದ್ದರು. ಅದೊಂದು ಆದರ್ಶ ದಂಪತಿ ಸ್ಪರ್ಧೆ. ಆ ಸ್ಪರ್ಧೆಯಲ್ಲಿ ಶಂಕರ ಮತ್ತು ಅಮೃತ ದಂಪತಿಗಳೇ ವಿಜೇತರಾದದ್ದು ನೆನಪಿದೆ. ಅಲ್ಲಿ ಆಕಸ್ಮಿಕವಾಗಿ ತಾನು ಭಾಗವಹಿಸಿದ ಕಾರಣವೇ ಈಗ ತಾಯಿ ಮಗಳ ಮಿಲನಕ್ಕೆ, ಸಾಧ್ಯವಾದರೆ ವಿಚ್ಛೇದಿತ ದಂಪತಿಗಳ ಪುನರ್ಮಿಲನಕ್ಕೆ ದಾರಿಯಾಗುವ ಸನ್ನಿವೇಶ ಸಿನಿಮಾ ಕಾದಂಬರಿಗಳಲ್ಲಿ ಮಾತ್ರ ಸಾಧ್ಯ ಎಂದು ತಿಳಿದಿದ್ದರು. ಯೋಚಿಸುತ್ತಾ ತಾವು ಭಾವುಕರಾಗಿದ್ದರು. ಮೈ ಗಾಡ್, ನೀನು ಅಮೃತವಲ್ಲಿಯ ಮಗಳೇ? ಅದನ್ನು ಅವರೇ ಖಚಿತಪಡಿಸಬೇಕು. ಈಗ ಅವರೆಲ್ಲಿದ್ದಾರೆ ಅಂಕಲ್? ಇದೇ ಊರಿನಲ್ಲಿದ್ದಾಳೆ. ಗಾಂಧಿ ಬಜಾರಿನಲ್ಲಿ ಮನೆ. ವಿಜಯ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿದ್ದಾಳೆ. ಫೋನ್ನಲ್ಲಿ ಮಾತನಾಡುವಿಯೇನು? ಬೇಡ ಅಂಕಲ್, ಅವರನ್ನು ಈಗಲೇ ನೋಡಬೇಕು. ನೀವು ಬನ್ನಿ ಅಂಕಲ್, ಪ್ಲೀಸ್. ನಿನ್ನ ಆತಂಕ ಆತುರ ನನಗೆ ಅರ್ಥವಾಗುತ್ತದೆ ಮಗು. ಸರಿ ನಡಿ, ಅಲ್ಲಿಗೆ ಹೋಗೋಣ. ಅಲ್ಲಿಯೇ ಊಟ ಮಾಡಿದರಾಯಿತು. ಇಬ್ಬರು ಊಟಕ್ಕೆ ಈಗ ಬರುತ್ತೇವೆಂದು ಅವಳಿಗೆ ಫೋನ್ನಲ್ಲಿ ತಿಳಿಸುತ್ತೇನೆ. ಯಾರೆಂದು ಮಾತ್ರ ಹೇಳುವುದಿಲ್ಲ. ಅದನ್ನು ತಿಳಿಸುವ ಹಕ್ಕು ನಿನ್ನದು. ಆದರೆ ಒಂದು ಸಣ್ಣ ತೊಂದರೆ ಇದೆ ಅಂಕಲ್. ನಾನು ಅಲ್ಲಿಗೆ ಹೋಗುವುದು ಯಾರಿಗೂ ತಿಳಿಯಬಾರದು. ನನ್ನನ್ನು ಇಲ್ಲಿಯವರೆಗೆ ಯಾರೋ ಹಿಂಬಾಲಿಸಿದಂತೆ ಭಾಸವಾಯಿತು. ಯಾರಿಗೂ ತಿಳಿಯದಂತೆ ಹೊರಗೆ ಹೇಗೆ ಹೋಗುವುದೆಂದೇ ಯೋಚನೆ. ಅವಳ ಪತ್ತೇದಾರಿಕೆ ಅವಳನ್ನು ಜಾಗೃತಗೊಳಿಸಿತ್ತು. ತನ್ನ ಜೀವಮಾನದ ಅತ್ಯಂತ ನಿರೀಕ್ಷಿತ ಘಳಿಗೆ ತೀರಾ ಹತ್ತಿರ ಬಂದಾಗ ಮತ್ತೊಂದು ಅನಿರೀಕ್ಷಿತ ತಿರುವು ಅವಳಿಗೆ ಬೇಡವಾಗಿತ್ತು. ಇರಬಹುದಾದ ಅಥವಾ ಇಲ್ಲದಿರಬಹುದಾದ ಹಿಂಬಾಲಕನಿಗೆ ದಾರಿ ತಪ್ಪಿಸುವ ಸಂದರ್ಭ ತಾನಾಗಿಯೇ ಒದಗಿತ್ತು. ಹಾಗಾದರೆ ರಸ್ತೆಯಲ್ಲಿ ನಿಲ್ಲಿಸಿರುವ ನಿನ್ನ ಸ್ಕೂಟಿಯನ್ನು ಇಲ್ಲೇ ಒಳಗೆ ನಿಲ್ಲಿಸು.
ನೋಡಿದವರು ನೀನು ಇಂದು ಇಲ್ಲೇ ಉಳಿಯುವೆ ಎಂದು ತಿಳಿಯಬೇಕು. ಎಲ್ಲ ದೀಪ ಆರಿಸಿ ಬಿಡುತ್ತೇನೆ. ನಾವು ಮಲಗಿದೆವೆಂದು ಭಾಸವಾಗಬೇಕು. ಆಮೇಲೆ ನಮ್ಮ ಮನೆಯ ಹಿಂದಿನ ಬಾಗಿಲು ಕೂಡ ರಸ್ತೆಗೆ ತಾಗಿಕೊಂಡೇ ಇದೆ. ನಮ್ಮನೆಗೆ ಹಿಂದೆ ಮುಂದೆ ಎರಡೂ ಕಡೆ ರಸ್ತೆ ಉಂಟು. ಅಲ್ಲಿಂದ ಹೊರಗೆ ಹೋಗೋಣ. ಸ್ವಲ್ಪ ದೂರ ನಡೆದು ಒಂದು ಆಟೋ ರಿಕ್ಷಾದಲ್ಲಿ ಹೋಗಬಹುದು. ಅಂಕಲ್, ನೀವು ಮೊದಲು ಪತ್ತೇದಾರಿ ಕೆಲಸ ಮಾಡುತ್ತಿದ್ದೀರಾ? ಅವಳ ಪ್ರಶ್ನೆ ಗಣೇಶರಿಗೆ ಅರ್ಥವಾಗಿರಲಿಲ್ಲ. ಏನಂದೆ? ಏನಿಲ್ಲ ಅಂಕಲ್, ನೀವು ಹೇಳಿದಂತೆಯೇ ಹೋಗೋಣ. ಜೀವಮಾನದ ಅತಿ ದೀರ್ಘಕಾಲ ಅಗಲಿದ್ದ ಅಮ್ಮನ ಭೇಟಿಯ ನಿರೀಕ್ಷೆ ಅವಳಲ್ಲಿ ಅಗೋಚರ ಭಯ ಹುಟ್ಟಿಸಿತ್ತು. ಇನ್ನಾವುದೂ ಅಡ್ಡಿ ಬಾರದಿರಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಹಿತ್ತಲ ಬಾಗಿಲಿನಿಂದ ಹೊರನಡೆದಳು. ರಸ್ತೆ ಸೇರಿದ ಬಳಿಕ ಹಿಂದೊಮ್ಮೆ ಮುಂದೊಮ್ಮೆ ಆಗಾಗ್ಗೆ ನೋಡಿ ಯಾರೂ ಹಿಂಬಾಲಕರು ಇಲ್ಲವೆಂದು ಖಚಿತಪಡಿಸಿಕೊಂಡಳು. ಆ ಕಡೆ ಪ್ರತಿಷ್ಠಾನದ ಸದಸ್ಯರುಗಳು ಅಧ್ಯಕ್ಷರ ಮನೆಯಲ್ಲಿ ಸೇರಿದ್ದಾರೆ. ಬಹುತೇಕ ದಿನದ ಚಟುವಟಿಕೆಗಳೆಲ್ಲ ಮುಗಿಸಿ ಮತ್ತೊಂದು ದಿನದ ನಿರೀಕ್ಷೆಯಲ್ಲಿ ನಗರವೆಲ್ಲ ಶಾಂತವಾಗಿ ಮಲಗಿದ್ದ ಸಮಯ. ಇತ್ತ ವಿದ್ಯಾಶಂಕರ್ರವರ ಮನೆಯಲ್ಲಿ ಪ್ರತಿಷ್ಠಾನದ ಭವಿಷ್ಯದ ಬಗ್ಗೆ ಚರ್ಚೆ ನಡೆದಿತ್ತು. ಪ್ರತಿಷ್ಠಾನದ ಆಡಳಿತ ಮಂಡಳಿಯ 4 ಸದಸ್ಯರೂ ಉಪಸ್ಥಿತರಿದ್ದರು. ನಗರದ ಶಾಂತತೆ ಇವರುಗಳ ಮುಖದಲ್ಲಿ ಕಾಣದಾಗಿತ್ತು. ಅಧ್ಯಕ್ಷ ವಿದ್ಯಾಶಂಕರ್ ಅವರಿಗೆ ಮಹತ್ವದ ಮಾಹಿತಿ ದೊರೆತಿತ್ತು. ಜೊತೆಗೆ ಯಾವುದೋ ಅಪರಿಚಿತ ವ್ಯಕ್ತಿಯೊಬ್ಬರ ಮನೆಗೆ ಹೊಕ್ಕ ಸೃಜನಳು ತಮ್ಮ ಪತ್ತೇದಾರಿ ಏಜೆಂಟನ ಕಣ್ಣು ತಪ್ಪಿಸಿ ನಂಬಲಸಾಧ್ಯವಾದ ರೀತಿಯಲ್ಲಿ ಮಾಯವಾದ ಹಿನ್ನೆಲೆಯಲ್ಲಿ ತಮ್ಮ ಸಹ ಸದಸ್ಯರೊಂದಿಗೆ ಪರಿಸ್ಥಿತಿಯನ್ನು ಸಮಾಲೋಚಿಸಲು ದೂರವಾಣಿಯ ಮೂಲಕ ಅವರನ್ನೆಲ್ಲ ಕರೆಸಿದ್ದರು. ಇಂದಿನ ಸಭೆ ಅವರಿಗೆಲ್ಲ ಮಹತ್ವದ್ದಾಗಿತ್ತು. ಹಿಂದಿನ ಸಭೆಯಲ್ಲಿ ಒಪ್ಪಿದ್ದಂತೆ ಈ ಸಭೆಗೆ ಶರ್ಮರನ್ನು ಹೊರತುಪಡಿಸಿದ್ದರು. ವಿದ್ಯಾಶಂಕರ್ ಅವರು ಅವರದೇ ಆದ ಶೈಲಿಯಲ್ಲಿ ಸಭೆ ಪ್ರಾರಂಭಿಸಿದ್ದರು. ಫ್ರೆಂಡ್ಸ್, ವೆಲ್ಕಮ್ ಟು ಯು ಆಲ್. ಕೆಲವು ದಿನಗಳಿಂದ ಆಗಿರುವ ಪ್ರಗತಿಯನ್ನು ಮೊದಲು ನಿಮ್ಮೆಲ್ಲರ ಮುಂದಿಟ್ಟು ಪರಿಸ್ಥಿತಿಯನ್ನು ವಿಮರ್ಶಿಸಿ ಮುಂದಿನ ಹೆಜ್ಜೆಯನ್ನು ನಿರ್ಧರಿಸಲು ಈ ಅಪರಾತ್ರಿಯಲ್ಲಿ ನಿಮ್ಮನ್ನೆಲ್ಲ ಕರೆಸಬೇಕಾಯಿತು. ಇಂಥ ಹೊತ್ತಿನಲ್ಲಿ ಸಭೆ ಕರೆದಿದ್ದರಿಂದ ಸಂದರ್ಭದ ತೀವ್ರತೆ ಎಷ್ಟೆಂದು ನೀವು ಊಹಿಸುತ್ತಿರಬಹುದು. ಅಮೃತವಲ್ಲಿಯವರು ಇದೇ ಊರಿನಲ್ಲಿ ಗಾಂಧಿ ಬಜಾರ್ನಲ್ಲಿ ವಾಸವಾಗಿದ್ದಾರೆಂದು ನಮಗೆ ತಿಳಿದು ಬಂದಿದೆ. ಸೃಜನಳೇ ನಡೆಸಿದ ಪತ್ತೇದಾರಿಯಿಂದ ಅವಳಿಗೆ ಸಿಗದ ಆಕೆಯ ತಾಯಿಯ ವಿಳಾಸ ನಮಗೆ ಇದೀಗ ದೊರಕಿದೆ. ಅವರ ಬ್ಯಾಂಕ್ ಖಾತೆಗೆ ಪ್ರತಿ ತಿಂಗಳು ಜಮಾ ಆಗುತ್ತಿರುವ ಹಣದ ಮೂಲ ದೊರೆತು ಆ ಸಂಸ್ಥೆಯಲ್ಲಿ ವಿಚಾರಿಸಿದಾಗ ನಮಗೆ ಅವರ ಇರುವಿಕೆಯ ಸುಳಿವು, ಅವರ ವಿಳಾಸ ಸಿಕ್ಕಿತು. ನಮಗೆ ಇದೊಂದು ಮಹತ್ವದ ಬೆಳವಣಿಗೆ. ಈ ಮಧ್ಯೆ ಸೃಜನಳು ನಿನ್ನೆ ರಾತ್ರಿಯಿಂದ ನಮ್ಮ ಏಜೆಂಟನ ಕಣ್ಣು ತಪ್ಪಿಸಿ ಎಲ್ಲೋ ಮರೆಯಾಗಿದ್ದಾಳೆ. ತನ್ನ ಮನೆಗೂ ಹೋಗಿಲ್ಲ. ಯಾರೋ ಸ್ನೇಹಿತೆಯ ಮನೆಯಲ್ಲಿ ಉಳಿಯುವುದಾಗಿ ತಿಳಿಸಿದಳೆಂದು ಶರ್ಮರು ಹೇಳಿದರು. ಅವಳು ನಡೆಸಿರುವ ಪತ್ತೇದಾರಿ ಕಾರ್ಯದ ಪ್ರಗತಿ ಶರ್ಮರಿಗೂ ತಿಳಿಯದು. ಅಂದರೆ ಈಗ ಕಥೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ ಅನ್ನಿ. ಮೋಹನ್ ರಾವ್ ಮಧ್ಯೆ ಪ್ರವೇಶಿಸುತ್ತಾರೆ. ಹಾ, ಇದೊಂದು ಮಧ್ಯಂತರ ಕ್ಲೈಮ್ಯಾಕ್ಸ್ ಎಂದೇ ಭಾವಿಸಬಹುದು. ಅಂತಿಮ ಕ್ಲೈಮ್ಯಾಕ್ಸ್ ಸೃಜನಳನ್ನು ಪ್ರತಿಷ್ಠಾನದ ಪರವಾಗಿ ಒಪ್ಪಿಸುವುದರಲ್ಲಿದೆ. ಅಮೃತವಲ್ಲಿಯವರನ್ನು ಯಾರು ಮೊದಲು ಭೇಟಿ ಮಾಡುವರು ಎನ್ನುವುದು ಬರೀ ಒಂದು ಮಕ್ಕಳ ಆಟ ಅಷ್ಟೇ. ಅದೇನು ಅಷ್ಟು ಮಹತ್ವದ್ದಲ್ಲ. ಅವರನ್ನು ಯಾರೇ ಮೊದಲು ಭೇಟಿ ಮಾಡಲಿ, ಮುಖ್ಯವಾಗಿ ನಮಗೆ ಬೇಕಾದ್ದು ಆಕೆಯು ಸೃಜನಳ ಮೇಲೆ ಪ್ರಭಾವ ಬೀರದೆ ಇರುವಂತೆ ನಾವು ಅಮೃತವಲ್ಲಿಯವರ ಮನ ಒಲಿಸುವುದು. ಇದಕ್ಕಾಗಿ ನಾಳೆಯೇ ಬೆಳಿಗ್ಗೆ ಅಮೃತವಲ್ಲಿಯವರನ್ನು ನಾವು ಭೇಟಿ ಮಾಡುವವರಿದ್ದೇವೆ. ಭೇಟಿಯ ಉದ್ದೇಶ ಸೃಜನಳ ಮೇಲೆ ಪ್ರಭಾವ ಬೀರದೆ ಅವಳು ತನ್ನ ಸ್ವಇಚ್ಛೆಯಂತೆ ಪ್ರತಿಷ್ಠಾನದ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಲು ಅನುಕೂಲವಾಗುವಂತೆ, ತಮ್ಮ ಅಭಿಪ್ರಾಯವನ್ನು ಅವಳ ಮೇಲೆ ಹೇರದಿರುವಂತೆ ಮನವಿ ಮಾಡುವುದು. ಸೃಜನಳ ಅಭಿಪ್ರಾಯ ಸ್ವಾತಂತ್ರ್ಯಕ್ಕೆ ಈಕೆ ಅಡ್ಡಿಯಾಗಲಾರದೆಂದು ನನ್ನ ನಂಬಿಕೆ. ಆದರೂ ನಮ್ಮ ಎಚ್ಚರಿಕೆಯಲ್ಲಿ ನಾವಿರಬೇಕಲ್ಲವೇ? ಇನ್ನೊಬ್ಬರ ಅಭಿಪ್ರಾಯ ಸ್ವಾತಂತ್ರ್ಯವನ್ನು ಗೌರವಿಸುವ ಅಮೃತವಲ್ಲಿಯವರ ಕಾಳಜಿ ಅರಿತಿದ್ದ ವಿದ್ಯಾಶಂಕರ್ ತಮ್ಮ ನಂಬಿಕೆಯನ್ನು ಸಭೆಯ ಮುಂದಿಡುತ್ತಾರೆ.
ತಮ್ಮದೇ ನಂಬಿಕೆಗೆ ಬದ್ಧರಾಗಿ ಅದರಂತೆ ಆಕೆ ನಡೆಯುತ್ತಾರೆಯೇ ವಿನಃ ಬೇರೆಯವರು ತಮ್ಮ ಅಭಿಪ್ರಾಯವನ್ನೇ ಬೆಂಬಲಿಸಿ ಒಪ್ಪಬೇಕೆನ್ನುವವರಲ್ಲ. ತಮ್ಮ ಮತ್ತು ತಮ್ಮ ಪತಿಯ ನಡುವೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಬಂದಾಗಲೂ ಅಷ್ಟೇ ಪತಿಯ ನಂಬಿಕೆಯನ್ನು ಬಲವಂತವಾಗಿ ಬದಲಾಯಿಸಲು ಪ್ರಯತ್ನಿಸಿದವರಲ್ಲ, ತಮ್ಮ ನಂಬಿಕೆಗೆ ತಕ್ಕಂತೆ ನಡೆದವರು. ಈಗ ಸಭೆಯ ಮುಂದಿದ್ದ ಪ್ರಶ್ನೆ, ಸೃಜನಾ ಎಷ್ಟರ ಮಟ್ಟಿಗೆ ತನ್ನ ತಂದೆ ತಾಯಿಯರಿಂದ ಪ್ರಭಾವಿತಳಾಗುವಳು ಎಂಬುದು. ಇನ್ನೆರಡು ತಿಂಗಳಲ್ಲಿ ಅವಳ ಮನಸ್ಸಿನಲ್ಲಿ ಏನು ನಡೆಯುವುದು ಎಂಬುದು. ಉಳಿಸಿ ಬೆಳೆಸಬೇಕಾದ ಪ್ರತಿಷ್ಠಾನದ ಮುಂದಿನ ಧ್ಯೇಯೋದ್ದೇಶಗಳೋ ಅಥವಾ ಸತ್ತು ಮಣ್ಣಾಗಿರುವ ನಿಧಿಯ ಮೂಲದ ಚರಿತ್ರೆಯೋ? ಆಯ್ಕೆ ಅವಳಿಗೆ ಬಿಟ್ಟದ್ದು. ಆದರೆ ಪ್ರತಿಷ್ಠಾನದ ಮೂಲ ಉದ್ದೇಶ ಸಾಧನೆಗಾಗಿ ಅವಳನ್ನು ಪ್ರತಿಷ್ಠಾನದ ಪರವಾಗಿ ಆಲೋಚಿಸುವಂತೆ ಅವಳ ಮನಸ್ಸನ್ನು ಹದ ಮಾಡುವುದು ಎಲ್ಲ ಸದಸ್ಯರ ಆದ್ಯತೆಯಾಗಿತ್ತು. ಇನ್ನು 2 ಮಾಸಗಳಲ್ಲಿ ಸೃಜನಾ 25 ತುಂಬಿದ ಯುವತಿಯಾಗುವಳು. ಪ್ರತಿಷ್ಠಾನದ ಅತ್ಯಂತ ಪ್ರಮುಖ ವ್ಯಕ್ತಿಯಾಗಿ ಕೇಂದ್ರ ಬಿಂದುವಾಗುವಳು. ಪ್ರತಿಷ್ಠಾನದ ನಿಯಮಾವಳಿಗಳ ಪ್ರಕಾರ 5ರ ಒಮ್ಮತದ ತೀರ್ಮಾನವೇ ಅಂತಿಮವಾದರೂ ಇಂದಿನ ಪರಿಸ್ಥಿತಿಯಲ್ಲಿ ಅವಳ ನಿಷೇಧಕ ಅಂದರೆ ವೀಟೋ ಅಧಿಕಾರವೇ ಅಂತಿಮವಾಗುವ ಸೂಚನೆ ಸಭೆಯಲ್ಲಿ ನೆರೆದಿದ್ದ ಎಲ್ಲರಿಗೆ ಮನವರಿಕೆಯಾಗಿ ಅವರೇ ಸೃಷ್ಟಿಸಿದ್ದ ಚಕ್ರವ್ಯೂಹದಲ್ಲಿ ಸಿಕ್ಕಿ ಹೊರಬರಲಾರದೆ ಒದ್ದಾಡುವ ಸ್ಥಿತಿ ನಿರ್ಮಾಣವಾಗಿತ್ತು. ಸೃಜನಳ ಹಿಂಬಾಲಕರಾಗಿ ಪತ್ತೆದಾರನ ಏಜೆಂಟರನ್ನು ನಿಯಮಿಸಿದಲ್ಲಿಂದ ಪ್ರಾರಂಭಿಸಿ ಸೃಜನಾ ಸುಮಾರು 2 ತಾಸುಗಳಿಂದ ಕಾಣಿಸದೆ ಹೋದಲ್ಲಿಯವರೆಗೂ ನಡೆದ ವಿದ್ಯಮಾನಗಳನ್ನೆಲ್ಲ ಸಭೆಯ ಎಲ್ಲ ಸದಸ್ಯರಿಗೂ ಅಧ್ಯಕ್ಷರು ವಿವರಿಸುತ್ತಾರೆ. ಅಮೃತವಲ್ಲಿಯವರ ವಿಳಾಸ ತಮ್ಮ ಕೈವಶವಾದ ಹಿನ್ನೆಲೆಯಲ್ಲಿ ಸೃಜನಳನ್ನು ಇನ್ನೂ ಹಿಂಬಾಲಿಸುವ ಅಗತ್ಯವಿಲ್ಲವೆಂದು ಭಾವಿಸಿ ಆ ವಿಷಯವನ್ನು ಅಲ್ಲಿಗೆ ಬಿಡುತ್ತಾರೆ. ಆದರೂ ತಮ್ಮ ಪತ್ತೇದಾರನ ಕಣ್ಣು ತಪ್ಪಿಸಿ ಮಾಯವಾಗಲು ಅವಳಿಗೆ ಹಿಂಬಾಲಕನ ಬಗ್ಗೆ ತಿಳಿದುದಾದರೂ ಹೇಗೆಂಬ ಕುತೂಹಲ ಎಲ್ಲರನ್ನೂ ಕಾಡುತ್ತದೆ. ಅವಳು ಹೊಕ್ಕ ಮನೆ ಯಾರದು? ಅಲ್ಲಿಂದ ಅವಳು ಹೋದದ್ದಾದರೂ ಎಲ್ಲಿಗೆ? ಆ ವ್ಯಕ್ತಿಗೂ ಪ್ರತಿಷ್ಠಾನದ ಭವಿಷ್ಯಕ್ಕೂ ಏನಾದರೂ ಸಂಬಂಧವಿದೆಯೇ? ಉತ್ತರ ಸಿಗದ ಪ್ರಶ್ನೆಗಳನ್ನು ಸಮಯ ಬಂದಂತೆ ನಿಭಾಯಿಸಬೇಕೆಂದು ತೀರ್ಮಾನವಾಗುತ್ತದೆ. ಬೆಳಿಗ್ಗೆ ಅಮೃತವಲ್ಲಿಯವರನ್ನು ಭೇಟಿಯಾಗಲು ವಿದ್ಯಾಶಂಕರ್ ಮತ್ತು ಪ್ರಕಾಶ್ ಪೈಗಳು ಹೋಗುವುದಾಗಿಯೂ ಅವರನ್ನು ಭೇಟಿ ಮಾಡಿ ಬಂದ ನಂತರ ಅಮೃತವಲ್ಲಿಯವರ ಇರುವಿಕೆಯ ಬಗ್ಗೆ ಶರ್ಮರಿಗೆ ತಿಳಿಸಬೇಕಾಗಿಯೂ ಸಭೆ ತೀರ್ಮಾನಿಸಿ ಅಂದಿನ ಕಲಾಪಗಳಿಗೆ ಮುಕ್ತಾಯ ಹೇಳುತ್ತದೆ. ಈ ಕಡೆ ಸೃಜನಾ ಮತ್ತು ಗಣೇಶರ ಆಟೋ ಗಾಂಧಿ ಬಜಾರ್ ಕಡೆ ಹೊರಟಿದೆ. ಗಣೇಶ ಮತ್ತು ಸೃಜನಾ ಕುಳಿತಿದ್ದ ಆಟೋ ರಿಕ್ಷಾ ಗಣೇಶರ ಸೂಚನೆ ಮೇರೆಗೆ ಹೋಗುತ್ತಿದ್ದಂತೆ ಆ ರಸ್ತೆಯಲ್ಲಿ ಈಗಾಗಲೇ ಓಡಾಡಿರುವೆನೆಂದೆನಿಸಿತು ಸೃಜನಳಿಗೆ. ಹಲವು ಗಂಟೆಗಳಷ್ಟೇ ಹಿಂದೆ ಅವಳು ಅಲ್ಲಿ ಬಂದು ಹೋಗಿದ್ದಳು. ತಾನು ವಿಚಾರಿಸಿದ ಮನೆಯಿಂದ ಮುಂದೆ 2 ಮನೆಗಳ ಪಕ್ಕದಲ್ಲಿದ್ದ ಮನೆಯ ಮುಂದೆಯೇ ಆಟೋ ರಿಕ್ಷಾ ನಿಂತಾಗ ಅವಳಿಗೆ ಇನ್ನಷ್ಟು ಅಚ್ಚರಿಯಾಗಿತ್ತು. ಇನ್ನೂ 1-2 ಮನೆಗಳಲ್ಲಿ ವಿಚಾರಿಸಿದ್ದರೆ ಮುಂಚೆಯೇ ತಿಳಿದು ಬಿಡುತ್ತಿತ್ತಲ್ಲ ಎಂದು ಮರುಗಿದಳು. ಇಬ್ಬರು ಆಟೋ ರಿಕ್ಷಾದಿಂದ ಇಳಿದರು. ಗಣೇಶರೇ ಮನೆಯ ಕರೆಗಂಟೆ ಒತ್ತಿದರು. ಓರ್ವ ಮಹಿಳೆ ಬಾಗಿಲು ತೆರೆದು ಬಂದವರಿಬ್ಬರನ್ನೂ ನಿರೀಕ್ಷಿಸಿದ್ದಂತೆ ಬರಮಾಡಿಕೊಂಡರು. ಇದೇನಿದು ಮಾವ, ಹೇಗೂ ಈ ದಿನ ಒಬ್ಬರೇ ಇದ್ದೀರಿ, ಇಲ್ಲೇ ಇದ್ದು ಊಟ ಮಾಡಿ ಹೋಗಿರೆಂದು ಸಂಜೆ ನಾನು ಹೇಳಿದರೂ ಬೇಡವೆಂದು ಮನೆಗೆ ಹೋದಿರಿ. ಈಗ ನೋಡಿ ನೀವಾಗೇ ಬಂದಿರಿ. ಮನೆಗೆ ಹೋಗಲೇಬೇಕಾದ ತುರ್ತು ಅಥವಾ ಈ ಹೊತ್ತಿನಲ್ಲಿ ಇಲ್ಲಿಗೆ ಬರುವಂತ ಅನಿವಾರ್ಯವಾದರೂ ಏನಿತ್ತು ಮಾವ? ಈಕೆ ಯಾರು? ಮಧ್ಯ ವಯಸ್ಸಿನ ಮಹಿಳೆ ಇಬ್ಬರನ್ನೂ ಬರಮಾಡಿಕೊಳ್ಳುತ್ತಾ ವಿನೋದವಾಗಿಯೇ ಮಾವನನ್ನು ಛೇಡಿಸಿದ್ದರು. ಭಾವಚಿತ್ರದಲ್ಲಿ ನೋಡಿದ್ದ ಆಕೆಯ ನಿಜದ ಕಲ್ಪನೆ ಸೃಜನಳಿಗೆ ಈಗಾಗಲೇ ಆಗಿತ್ತು. ತಾನು ಅಂದುಕೊಂಡದ್ದಕ್ಕಿಂತ ಅಮ್ಮ ಆಕರ್ಷಕವಾಗಿದ್ದಾರೆ. ತಾನು ಆಕೆಯ ಮಗಳೆಂದು ತಿಳಿದಾಗ ಆಕೆಯ ಭಾವನೆ ಹೇಗಿರುತ್ತದೆಂದು ತಿಳಿಯುವ ಕಾತುರ. ತನ್ನ ತಾಯಿಯನ್ನು ಭೇಟಿ ಮಾಡಿದಾಗ ಆಕೆಯೊಂದಿಗೆ ಹೇಗೆ ಮಾತು ಪ್ರಾರಂಭಿಸಬೇಕೆಂದು ಎಷ್ಟೋ ಸಾರಿ ಮನದಲ್ಲೇ ಅಭ್ಯಾಸ ಮಾಡಲು ಪ್ರಯತ್ನಿಸಿದ್ದಳು. ಅಭ್ಯಾಸದಲ್ಲಿ ಅಂದುಕೊಂಡದ್ದೆಲ್ಲ ಈಗ ಮರೆತು ಹೋಗಿತ್ತು. ಸಹಜವಾಗಿ ಬಂದಂತೆ ವರ್ತಿಸಬೇಕಿತ್ತು.
ಆಕೆಯ ಪ್ರಶ್ನೆ ಮಾವನನ್ನು ಕುರಿತದ್ದಾದ್ದರಿಂದ ತನ್ನ ಸರದಿಗಾಗಿ ಕಾದಳು. ಅಮೃತ, ಇವಳು ನಿನ್ನ ಪಾಲಿಗೆ ಅಮೃತಕ್ಕೇ ಸಮಾನಳು. ಇನ್ನು ಮುಂದೆ ಅವಳನ್ನೇ ಕೇಳು. ಏನೋ ಒಗಟಾಗಿದೆಯಲ್ಲ? ಸೃಜನಳ ಕಡೆ ತಿರುಗಿ, ಮಾವ ನಿನ್ನನ್ನೇ ಕೇಳು ಅಂದಿದ್ದಾರೆ. ಯಾರಮ್ಮ ನೀನು? ಮಾತು ಹೇಗೆ ಪ್ರಾರಂಭಿಸಬೇಕೆಂದು ಇನ್ನೂ ಯೋಚಿಸುತ್ತಿರುವಾಗಲೇ ಆಕೆ ಕೇಳಿದ್ದ ಪ್ರಶ್ನೆ ಸೃಜನಳ ಕಿವಿಗಳಿಗೆ ತಲುಪಿದ್ದರೂ ಮನಸ್ಸಿಗೆ ತಾಕಿರಲಿಲ್ಲ. ಏನೋ ಯೋಚನೆಯಲ್ಲಿದ್ದಳು. ಹಲೋ, ಏನಮ್ಮ? ನಾನು ನಿನ್ನನ್ನೇ ಕೇಳಿದೆ. ನೀನು ಯಾವ ಲೋಕದಲ್ಲೋ ಇದ್ದೀಯ? ಮೈ ಡಿಯರ್, ಮೊದಲು ಈ ಲೋಕಕ್ಕೆ ಬಾ. ಈಗ ಹೇಳು, ನೀನು ಯಾರು? ಸೃಜನಳ ಭುಜ ಹಿಡಿದು ಅದೇ ವಿನೋದದಿಂದ ಕೇಳಿದ್ದರು ಆಕೆ. ಸೃಜನಳು ಪ್ರಾರಂಭಿಸಬೇಕಾದ ಸಂಭಾಷಣೆಯನ್ನು ನೆನಪಿಸಿಕೊಳ್ಳುವುದರಲ್ಲೇ ಇದ್ದಳು. ತನ್ನ ಭುಜ ಅಲುಗಾಡಿದಂತಾಗಿ ಎಚ್ಚರವಾಯಿತು. ಹಾ, ಏನಂದ್ರಿ ಮಮ್ಮಿ? ಏನು ಹೇಳಬೇಕಿತ್ತೋ ಅದು ಸಹಜವಾಗಿ ಬಂದುಬಿಟ್ಟಿತ್ತು. ಬರೀ ತುಟಿಗಳಿಂದಲ್ಲದೆ ಹೃದಯದ ಅಂತರಾಳದಿಂದ ಬಂದಿತ್ತು. ಅಮ್ಮನಿಂದಲೇ ಖಚಿತಪಡಿಸಿಕೊಂಡು ನಂತರ ಅಮ್ಮ ಎಂದು ಕರೆಯುವುದಾಗಿ ಅಂದುಕೊಂಡದ್ದು ಗಾಳಿಗೆ ತೂರಿ ಹೋಗಿತ್ತು. ಮಮ್ಮಿ. ಅಮೃತವಲ್ಲಿಯವರಿಗೆ ಆ ಶಬ್ದ ಹಿತವಾಗಿದ್ದರೂ ಅತ್ಯಂತ ಅನಿರೀಕ್ಷಿತವಾಗಿತ್ತು. ಸೃಜನಳು ಭಾವೋದ್ವೇಗಕ್ಕೊಳಗಾಗಿ ಅವಳಿಗೆ ಏನೂ ಮಾತನಾಡಲಾಗದೆ ಗಂಟಲು ಒಣಗಿ ಬಂದಿತ್ತು. ನಡುಗುವ ಕೈಗಳಿಂದ ಸೃಜನಳು 20 ವರ್ಷಗಳ ಹಿಂದಿನ ಪತ್ರಿಕೆಯಲ್ಲಿ ಪ್ರಕಟವಾಗಿದ್ದ ಆದರ್ಶ ದಂಪತಿಗಳ ಭಾವಚಿತ್ರವನ್ನು ಅಮೃತವಲ್ಲಿಯವರಿಗೆ ಕಾಣುವಂತೆ ಹಿಡಿದಿದ್ದಳು. ಭಾವಚಿತ್ರದಲ್ಲಿದ್ದ ಪುರುಷನ ಕಡೆ ಬೆಟ್ಟು ಮಾಡಿ, ಹಾ, ಇವರು ನನ್ನ ಡ್ಯಾಡಿ ಆದರೆ, ಬೆಟ್ಟನ್ನು ಚಿತ್ರದ ಮಹಿಳೆಯ ಕಡೆ ಸರಿಸಿ, ಇವರು ನನಗೇನಾಗಬೇಕು ನೀವೇ ಹೇಳಿ ಎಂದು ಮರುಪ್ರಶ್ನೆ ಹಾಕಿದ್ದಳು. ಮೈ ಗಾಡ್, ಅಂದರೆ ಅವನು ಹೇಳಿದ್ದು ನಿಜವಾಯಿತು? ಅಮೃತವಲ್ಲಿಯವರು ಆಶ್ಚರ್ಯಚಕಿತರಾಗಿ ನುಡಿದಿದ್ದರು. ಅದು ಏನೆಂದು ಸೃಜನಳಿಗಾಗಲಿ ಗಣೇಶರಿಗಾಗಲಿ ಅರ್ಥವಾಗಿರಲಿಲ್ಲ. ಈ ಕಥಾಸರಣಿ ನಿಮಗೆ ಇಷ್ಟವಾದಲ್ಲಿ ದಯಮಾಡಿ ನಿಮ್ಮ ಬಂಧು ಮಿತ್ರರಿಗೆ ಈ ಕಥೆಗಳನ್ನು ರವಾನೆ ಮಾಡಿ ಹಾಗೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಂದು ಮನವಿ. ಧನ್ಯವಾದಗಳು.